ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ಫ್ರೆಂಡ್ಸ್, ಇದು A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ರಾ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ನ್ಯೂ ಬಿಲ್ಡಿಂಗ್ ಮಾದನಾಯಕನಹಳ್ಳಿ, ತುಮಕೂರು ರಸ್ತೆ, ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿ ಒಂದು ನ್ಯೂ ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಇರೋದು ಮಾದನಾಯಕನಹಳ್ಳಿ ನಿಯರ್ ಮಾದನಾಯಕನಹಳ್ಳಿಯಿಂದ ಹೈವೇಯಿಂದ ಒಂದು 2 ಕಿಲೋಮೀಟರ್ಸ್ ಅರೌಂಡ್ಸ್ ಡಿಸ್ಟೆನ್ಸಲ್ಲಿರುವಂಥ ಈ ಒಂದು ಮನೆ. ಸೊ ಈ ಮನೆ ಫ್ರೆಂಡ್ಸ್ ಮೆಜರ್ಮೆಂಟ್ ಬಂದ್ಬಿಟ್ಟು 30 ವಿಡ್ತು 40 ಫೀಟ್ ಲೆಂತು. ನೋಡಿ, ಫುಲ್ ಟಾರ್ ರೋಡ್ ಇದೆ, 25 ಫೀಟ್ ರೋಡ್ ಇದೆ ಫ್ರೆಂಡ್ಸ್. ಸುತ್ತಮುತ್ತ ವೆಲ್ ಡೆವಲಪ್ಡ್ ಆಗ್ತಾ ಇದೆ ಈಗ. ಸೊ ಹೊಸ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಲೇಔಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ರೋಡ್ ಈ ಟೈಪ್ ಇದೆ. 25 ಫೀಟ್ ರೋಡ್ ಅಪ್ ಟು ಮೇನ್ ರೋಡ್ ಟು ಮನೆ ತನಕ ನಿಮಗೆ ಟಾರ್ ರೋಡ್ ಇದೆ ಫ್ರೆಂಡ್ಸ್. ಜಸ್ಟ್ 2 ಕಿಲೋಮೀಟರ್ ಮಾದನಾಯಕನಹಳ್ಳಿ ಮೈನ್ ರೋಡಿಂದ, ಹೈವೇಯಿಂದ 2 ಕಿಲೋಮೀಟರ್. ಮೆಟ್ರೋ ಸ್ಟೇಷನ್, ಮಾದವರ ಮೆಟ್ರೋ ಸ್ಟೇಷನಿಂದ 3 ಕಿಲೋಮೀಟರ್. ಸೊ ನಿಯರೆಸ್ಟ್ ಬಸ್ ಸ್ಟಾಪ್ ನಿಮಗೆ 500 ಮೀಟರ್ಸ್ ಇದೆ. ಹೈವೇ ಬಂದ್ಬಿಟ್ಟು 2 ಕಿಲೋಮೀಟರ್ ಇದೆ. ಸೊ ಇನ್ನು ಸೆಮಿ ಕನ್ಸ್ಟ್ರಕ್ಷನಲ್ಲಿ ಈ ಒಂದು ಮನೆ ಇದೆ ಫ್ರೆಂಡ್ಸ್. ನೋಡಿ, ಫ್ರಂಟ್ ಲುಕ್ ಈ ಟೈಪ್ ಇದೆ. 30 ಫೀಟ್ ವಿಡ್ತು 40 ಫೀಟ್ ಲೆಂತು, ಈಸ್ಟ್ ಫೇಸ್ ಮನೆ. CMC ಖಾತಾ, CMC ವಾಟರ್ ಸಪ್ಲೈ. ನೋಡಿ, ಬಿಲ್ಡಿಂಗ್ ಈ ಸ್ಟ್ರಕ್ಚರ್ ಇದೆ. ಸುತ್ತ 1.5 ಫೀಟ್ ನಿಮಗೆ ಸೆಟ್ ಬ್ಯಾಕ್ ಅನ್ನು ಬಿಟ್ಟಿದ್ದಾರೆ. ಒಳ್ಳೆ ವೆಂಟಿಲೇಷನ್ಸ್ ಆ್ಯಂಡ್ ಲೈಟಿಂಗ್ ಏರಿಯಾ, ಲೈಟಿಂಗ್ ಇರುತ್ತೆ ನಿಮಗೆ. ಸೊ ನೋಡ್ಬೋದು, ಫ್ರಂಟ್ ಎಲಿವೇಶನ್ಸ್ ಈ ಟೈಪ್ ಇದೆ. ನೋಡಿ, ವಾಲ್ ಕ್ಲೈಡಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಫ್ರಂಟ್ ವಾಲ್ಗೆ ನಿಮಗೆ ಕ್ಲಾಡಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಲುಕ್ಕು. ಹಾಗೆ ನೀವು ಸೆಟ್ ಬ್ಯಾಕ್ ನೋಡೋದಾದರೆ ನೋಡ್ಬೋದು ಫ್ರೆಂಡ್ಸ್, 1.5 ಫೀಟು ನಿಮಗೆ ಸೆಟ್ ಬ್ಯಾಕ್ ಇದೆ. ಬಿಲ್ಡಿಂಗ್ ಸ್ಕ್ವಯರಲ್ಲಿನೂ ನಿಮಗೆ 1.5 ಫೀಟ್ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ನೋಡಿ, ಮೋರಿ ಎಲ್ಲ ನಿಮಗೆ ಬಿಲ್ಡಿಂಗ್ ಅವರೇ ಮಾಡಿಕೊಡ್ತಾರೆ, ಹೊಸ ಮೋರಿ. ಸೊ ಕಾರ್ಪೊರೇಷನ್ದು ಮೋರಿ ಹಾಕಿದ್ದಾರೆ ಇವರು. ಅದನ್ನೆಲ್ಲ ತೆಗೆದುಬಿಟ್ಟು ನಿಮಗೆ ಹೊಸದಾಗಿ ಕಾಂಕ್ರೀಟ್ ಮೋರಿಗಳನ್ನು ಮಾಡಿದ್ದಾರೆ. ನೋಡಿ, ಯಾರಾದರೂ ಈ ಒಂದು ಲೊಕೇಶನಲ್ಲಿ 30-40 ಹೌಸ್, ಮೇಲ್ಗಡೆ ಒಂದು ಸಿಂಗಲ್ BHK ಹೌಸ್ ಮಾಡಿದ್ದಾರೆ, ಕೆಳಗಡೆ 2 BHK ಪ್ಲಸ್ ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್. ಈಸ್ಟ್ ಫೇಸ್ ಹೌಸ್, ಈಸ್ಟ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು. ಬೆಂಗಳೂರು ನಾರ್ತ್ ಮಾದನಾಯಕನಹಳ್ಳಿ ನಿಯರ್ ಮಾದನಾಯಕನಹಳ್ಳಿ ಮೈನ್ ರೋಡಿಂದ ನಿಮಗೆ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್, ಸಂಪು ನೋಡಿ, ಸಂಪಿನಲ್ಲಿ ಬಂದು ನಿಮಗೆ 15,000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಂಪನ್ನು ಮಾಡಿದ್ದಾರೆ. ನೋಡಿ, ಫ್ರಂಟ್ ವಾಲ್ಗೆ ಎಂಟ್ರಿಯಿಂಗಲ್ಲಿ ನೀವು ನೋಡ್ಬೋದು ಫುಲ್ಲು ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಫ್ರಂಟ್ ವಾಲ್ಗೆ ಫುಲ್ಲು ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಇದು ಸೆಮಿ ಕನ್ಸ್ಟ್ರಕ್ಟೆಡ್. 1 or 2 ಮಂತ್ಸಲ್ಲಿ ನಿಮಗೆ ಫುಲ್ ಕೆಲಸ ಫಿನಿಶ್ ಆಗುತ್ತೆ. ಆಲ್ಮೋಸ್ಟ್ ಸಿವಿಲ್ ವರ್ಕ್ ಎಲ್ಲ ಆಗಿದೆ. ಈಗ ಜಸ್ಟ್ ಇಂಟೀರಿಯರ್ ವರ್ಕ್, POP ವರ್ಕ್ ಮಾತ್ರ ಪೆಂಡಿಂಗ್ ಇದೆ. ಸಮ್ ಫಿಟ್ಟಿಂಗ್ಸ್, SSB ಯಾವುದು ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಪೆಂಡಿಂಗ್ ಇದೆ. ಸೊ 1 ಮಂತಲ್ಲಿ ನಿಮಗೆ ಈ ಆಷಾಢ ಕಳೆದು ಶ್ರಾವಣ ಬರೋಷ್ಟೊತ್ತಿಗೆ ನಿಮಗೆ ಬಿಲ್ಡಿಂಗನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ಇದು 30-40 ಈಸ್ಟ್ ಫೇಸ್ ಹೌಸ್, ಈಸ್ಟ್ ಫೇಸ್ ಡೋರ್, ಬೆಂಗಳೂರು ನಾರ್ತ್ ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿರುವಂಥ ಈ ಒಂದು ಮನೆ ಸೇಲ್ಗಿದೆ. ನೋಡ್ಬೋದು ಫ್ರೆಂಡ್ಸ್, ನೀವು ಫ್ರಂಟಲ್ಲಿ ಹಾಲಲ್ಲಿ ಅವರು 2 ಸೈಡು ವಿಂಡೋಗಳನ್ನು ಇಟ್ಟಿದ್ದಾರೆ. 4 ಪಾನ್ ವಿಂಡೋಗಳನ್ನು ಇಟ್ಟಿದ್ದಾರೆ. ಹಾಗೂ ಓಪನ್ ಕಿಚನ್ ಇದೆ, L ಶೇಪಲ್ಲಿದೆ. ನೀವು ನೋಡ್ಬೋದು, L ಶೇಪ್ ಕಿಚನ್. ನೋಡಿ, ಟೈಲ್ಸ್ ವರ್ಕು, ಗ್ರಾನೈಟ್ ವರ್ಕ್ ಎಲ್ಲ ಆಗಿದೆ. ಈಗ ಜಸ್ಟ್ ಇಂಟೀರಿಯರ್ ವರ್ಕ್ ಆ್ಯಂಡ್ ಪೇಂಟಿಂಗ್ ವರ್ಕ್ ಪೆಂಡಿಂಗ್ ಇದೆ. ಜಸ್ಟ್ 1 ಮಂತಲ್ಲಿ ನಿಮಗೆ ಒಂದೂವರೆ ತಿಂಗಳಲ್ಲಿ ನಿಮಗೆಲ್ಲ ಈ ವರ್ಕ್ ಫಿನಿಶ್ ಆಗುತ್ತೆ. ಸೊ ಯಾರಾದರೂ ನೀವು ಅಡ್ವಾನ್ಸ್ ಮಾಡಿ ಬೇಕಾದರೆ, ನೀವೇನಾದರೂ ಆಲ್ಟ್ರೇಷನ್ ಮಾಡಿಸೋ ಒಂದಿದ್ದರೆ ಬೇಕಾದ್ರೆ ಮಾಡಿಸ್ಬೋದು. ನೋಡಿ, ಎಲ್ಲ ವೈಟ್ ವಾಶ್ ಆಗಿದೆ. ಈಗ ವೇಟಿಂಗ್ ಫಾರ್ ಪೇಂಟ್ಗೆ ವೇಟ್ ಮಾಡ್ತಿದ್ದಾರೆ. ನೋಡಿ, ಈ ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ವೆಸ್ಟರ್ನ್ ಟಾಯ್ಲೆಟನ್ನು ಮಾಡ್ತಾರೆ.
ನೋಡ್ಬೋದು ಕ್ರೀಮ್ ಕಲರ್ ಇರುವಂಥ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ. ಹಾಗೂ ಮೇಲ್ಗಡೆ ಒಂದು ಸಜ್ಜೆ ಹಾಕಿಬಿಟ್ಟು ಒಂದು ಸ್ಮಾಲ್ ಸ್ಟೋರೇಜ್ ರೂಮನ್ನು ಮಾಡಿದ್ದಾರೆ. ನೋಡಿ, ಈ ಮಾಸ್ಟರ್ ಬೆಡ್ರೂಮಲ್ಲಿ 3 ಪಾನ್ ವಿಂಡೋಸನ್ನು ಇಟ್ಟಿದ್ದಾರೆ. ಸೆಟ್ ಬ್ಯಾಕ್ ಇರೋದ್ರಿಂದ ನಿಮಗೆ ಸುತ್ತಲೂ 1.5 ಫೀಟ್ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಒಂದು ಕಾಮನ್ ಟಾಯ್ಲೆಟ್ ಇದೆ, ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ನೋಡಿ, ಗ್ರಾನೈಟ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಈಗ ಇಂಟೀರಿಯರ್ ವರ್ಕ್ ಆ್ಯಂಡ್ ಪೇಂಟಿಂಗ್ ವರ್ಕ್ ಮಾಡಬೇಕು. ನೋಡಿ, ಸ್ಟೋರೇಜ್ ಏರಿಯಾ ಎಲ್ಲ ಈ ಟೈಪ್ ಇದೆ. ಸಜ್ಜೆ ನಿಮಗೆ ಒಂದು ಸೈಡ್ ಮಾತ್ರ ಸಜ್ಜೆ ಇದೆ. ಎಲ್ಲ ಕಡೆ ಸಜ್ಜೆ ಹಾಕಿದರೆ ಲುಕ್ ಬರೋದಿಲ್ಲ ಫ್ರೆಂಡ್ಸ್. ನೋಡಲ್ಲಿ ನೀವು ಎಂಟ್ರೆನ್ಸ್ ಆ್ಯಸ್ ಪರ್ ವಾಸ್ತು ಪ್ರಕಾರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಫ್ರೆಂಡ್ಸ್. ಎಲ್ಲ ತುಂಬ ಎ ಗ್ರೇಡ್ ಮೆಟೀರಿಯಲ್ಸನ್ನು ಯೂಸ್ ಮಾಡಿದ್ದಾರೆ. ನೋಡಿ, 2 ಸೈಡು ಲಿವಿಂಗ್ ಏರಿಯಾದಲ್ಲಿ ನಿಮಗೆ ವಿಂಡೋಗಳನ್ನು ಇಟ್ಟಿದ್ದಾರೆ. ನೋಡಿ, ಕಾಂಪೌಂಡ್ ವಾಲ್ ಸ್ವಲ್ಪ ಪ್ಲಾಸ್ಟಿಂಗ್ ನಡೀತಾ ಇದೆ. ನೋಡಿ, ಬಿಲ್ಡಿಂಗಿನ ರೈಟ್ ಸೈಡಲ್ಲಿ ನೀವು ನೋಡ್ಬೋದು, ಇಲ್ಲಿ 1.5 ಫೀಟು ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಹಾಗೂ ಬಿಲ್ಡಿಂಗಿನ ಹಿಂಭಾಗದಲ್ಲೂ ಸಹ 1.5 ಫೀಟ್ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಯು ಶೇಪಲ್ಲಿ ನಿಮಗೆ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಇನ್ನು ಈಸ್ಟ್ ಫೇಸಲ್ಲಿ ನಿಮಗೆ ಓಪನ್ ಏರಿಯಾದಿಂದ ಸೆಟ್ ಬ್ಯಾಕ್ ಅವಶ್ಯಕತೆ ಇಲ್ಲ. ನೋಡಿ, ಫ್ರೀಡಮ್ ಆಗಿರುವಂಥ ಸ್ಟೇರ್ ಕೇಸ್ಗಳನ್ನು ಮಾಡಿದ್ದಾರೆ. 3 ಫೀಟ್ ಸ್ಟೇರ್ ಕೇಸ್ ಇದು. ರೈಟ್ ಸೈಡ್ಗೆ ನೀವು ನೋಡ್ಬೋದು MS ಎಂಟ್ರೆನ್ಸನ್ನು ಹಾಕಿದ್ದಾರೆ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ 2 BHK ಪ್ಲಸ್ ಒಂದು ಶಾಪು. ಗ್ರೌಂಡ್ ಫ್ಲೋರಲ್ಲಿ 2 BHK ಕಾರ್ ಪಾರ್ಕಿಂಗ್ ಪ್ಲಸ್ 2 BHK ಹೌಸ್. ನೋಡಿ, ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ವಿತ್ ಬೈಕ್ ಪಾರ್ಕಿಂಗ್ ಪ್ಲಸ್ ಒಂದು ಶಾಪು ಪ್ಲಸ್ 2 BHK. ಇದು ಗ್ರೌಂಡ್ ಫ್ಲೋರಲ್ಲಿ ಓನರ್ ಸ್ಟೇಯಿಂಗಿಗೆ ಇರುತ್ತೆ. ನೋಡಿ, ಸ್ಟೇರ್ ಕೇಸ್ ನೋಡ್ಬೋದು ನೀವು. 3 ಫೀಟ್ ಸ್ಟೇರ್ ಕೇಸ್ ಇದೆ. ಸೊ ಆರಾಮ್ಸೆ ನೀವು ನಿಮ್ಮ ಮನೆಯ ವಸ್ತುಗಳನ್ನು ಮೂವ್ಮೆಂಟ್ ಮಾಡ್ಬೋದು ಕಿರಿಕಿರಿ ಇಲ್ಲದೆ. ನೋಡಿ, ಈಗ ನಾನು ಟೆರೇಸ್ ಏರಿಯಾಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಟೆರೇಸ್ ಏರಿಯಾದಲ್ಲಿ ನೀವು ನೋಡೋದಾದರೆ ಫಸ್ಟ್ ಫ್ಲೋರಲ್ಲಿ ನೀವು ಒಂದು ಸಿಂಗಲ್ BHK ರೆಂಟೆಡ್ ಪರ್ಪಸ್ಗೋಸ್ಕರ ಒಂದು ಸಿಂಗಲ್ BHK ಕಟ್ಟಿದ್ದಾರೆ. ನೋಡಿ, ಈ ಟೈಪ್ ಇದೆ ಫ್ರೆಂಡ್ಸ್. ಅದ್ರ ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ ಮತ್ತು ಸೋಲಾರನ್ನು ಫಿಟ್ ಮಾಡ್ತಾರೆ. ಸೊ ಬನ್ನಿ, ಈ ಒಂದು ಫಸ್ಟ್ ಫ್ಲೋರಲ್ಲಿ ಬಂದಿರುವಂಥ ಒಂದು ಮನೆಯನ್ನು ತೋರಿಸ್ತೀನಿ. ಯಾವ ಥರ ಮೆಜರ್ಮೆಂಟಲ್ಲಿ ನೀವು ಹಿಂಗೆ ಡಿವೈಡ್ ಮಾಡಿದ್ದಾರೆ. ನೋಡಿ, ಎಂಟ್ರಿಂಗ್ ಆಗ್ತಿದ್ದಂಗೆ ನಿಮಗೆ ಹಾಲ್ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು, ಅಗ್ನಿಮೂಲೆಯಲ್ಲಿ ಆ್ಯಸ್ ಪರ್ ವಾಸ್ತು ಪ್ರಕಾರ ಅಡುಗೆ ಮನೆ ಅಲೈನ್ಮೆಂಟ್ ಬಂದಿದೆ. ಸೊ ನೋಡಿ, ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಮತ್ತು ಅದರೊಳಗಡೆ ಸಜ್ಜೆ ಹಾಕಿಬಿಟ್ಟು ನಿಮಗೆ ಒಂದು ಸ್ಟೋರೇಜ್ ಏರಿಯಾನ ಮಾಡಿದ್ದಾರೆ, ಸ್ಮಾಲ್ ಸ್ಟೋರೇಜ್ ಏರಿಯಾ. ಇದು ಸಿಂಗಲ್ BHK. ನೋಡಿ, ಸೊ ಇಲ್ಲಿ ಕೆಲಸ ಮಾಡೋರೆಲ್ಲ ಇಲ್ಲೇ ಸ್ಟೇ ಆಗಿದ್ದಾರೆ. ಸದ್ಯ ಕೆಲಸ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 90% ಕೆಲಸ ಆಗಿದೆ, ಇನ್ನೊಂದು 10% ಇದೆ. ಸೊ ವುಡ್ ವರ್ಕ್ ಆ್ಯಂಡ್ ಪೇಂಟಿಂಗ್ ವರ್ಕು ಎಲ್ಲ ಒಂದು ಮಂತಲ್ಲಿ ನಿಮಗೆ ಫಿನಿಶ್ ಆಗಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಯಾರಾದರೂ ನ್ಯೂ ಬಿಲ್ಡಿಂಗ್ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಇದ್ದರೆ ಒನ್ಸ್ ಈ ಬಿಲ್ಡಿಂಗನ್ನು ಈ ಒಂದು ಲೊಕೇಶನಲ್ಲಿ ಏನಾದರೂ ನೀವು ನೋಡ್ತಾ ಇದ್ದರೆ, ಮಾದನಾಯಕನಹಳ್ಳಿ ಏನಾದರೂ ನೋಡ್ತಾ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ಇದು ಮೇಯ್ನ್ ರೋಡಿಂದ ಜಸ್ಟ್ 1-2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಬಿಲ್ಡಿಂಗ್ ಇದೆ. ನೋಡ್ಬೋದು, ಏರಿಯಾ ವೈಸ್ ನೋಡ್ಬೋದಾದ್ರೆ ನೀವು ಸುತ್ತಮುತ್ತ ಏರಿಯಾ ವೈಸ್ ನೋಡಿ. ಎಲ್ಲ ಹೊಸ ಬಿಲ್ಡಿಂಗ್ಗಳು ಈ ಏರಿಯಾದಲ್ಲಿ ಸ್ಟಾರ್ಟ್ ಆಗಿದೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೊಸ ಬಿಲ್ಡಿಂಗು, ಒಳ್ಳೆ ನೇಚರ್ ಇದೆ. ಸುತ್ತಮುತ್ತ ಒಳ್ಳೊಳ್ಳೆ ಹೊಸ ಬಿಲ್ಡಿಂಗುಗಳು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದ್ದಾವೆ. ಇದು ಬಸ್ ಸ್ಟಾಪಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ. BMTC ಬಸ್ ಸ್ಟಾಪ್ ಹಾಗೂ KSRTC ಬಸ್ ಸ್ಟಾಪ್ ಬಂದರೆ ನಿಮಗೆ ಮಾದನಾಯಕನಹಳ್ಳಿ 2 ಕಿಲೋಮೀಟರ್. ಮಾದವರ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು 3 ಕಿಲೋಮೀಟರ್. ನೈಸ್ ರೋಡ್ ಬಂದುಬಿಟ್ಟು 3 ಕಿಲೋಮೀಟ್ರು. ಸೊ ನೈಸ್ ರೋಡು ಈ ಕಡೆ ನೀವು ಯಾರಾದರೂ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರೆ ಮಾದನಾಯಕನಹಳ್ಳಿಯಿಂದ ಎಲೆಕ್ಟ್ರಾನ್ ಸಿಟಿ, ಬನ್ನೇರುಘಟ್ಟ, ಜಿಗಣಿ ರೋಡ್ಗೆ ಹಾಗೂ
ಈ ಕಡೆ ಮಾಗಡಿ ರೋಡ್ಗೆ ಹೋಗುವಂಥವ್ರಿಗೂ ಹಾಗೂ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಕಡೆ ಜಾಬ್ಗೆ ಹೋಗುವಂಥವ್ರಿಗೂ ಈ ಮನೆ ಒಂದು ಶೂಟಬಲ್ ಆಗುತ್ತೆ. ಇದು ಒಂದು ಸೆಂಟರ್ ಆಫ್ ಲೊಕೇಶನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಸುತ್ತಮುತ್ತ ಬಿಲ್ಡಿಂಗುಗಳೆಲ್ಲ ಹೊಸ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗಿದೆ. ರೆಂಟೆಡ್ ಪರ್ಪಸ್ಸು ನಡೀತಾ ಇದೆ. ಇಲ್ಲಿ ರೆಂಟೆಡ್ ಇನ್ಕಮ್ನೂ ಇದೆ. ನೋಡಿ, ತುಂಬ ದೊಡ್ಡ ಬಿಲ್ಡಿಂಗುಗಳೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡಿ, ಸುತ್ತಮುತ್ತ ಸರೌಂಡಿಂಗ್ಸು ಈ ಟೈಪಿಕಲ್ಲಾಗಿದೆ. ಸೊ ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಏರಿಯಾದಲ್ಲಿ ಮಾದನಾಯಕನಹಳ್ಳಿಯಲ್ಲಿ ನೀವೇನಾದರೂ ಒಂದು ಹೊಸ ಮನೆ ನೋಡ್ತಾ ಇದ್ರೆ 30-40 ಈಸ್ಟ್ ಫೇಸ್ ಮನೆ ಏನಾದರೂ ನೋಡ್ತಾ ಇದ್ದರೆ ಒಂದ್ಸತಿ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ಫುಲ್ ಫರ್ನಿಷ್ ಮಾಡ್ತಾರೆ. 1 ಮಂತ್ ಕೆಲಸ ಇದೆ. ಸೊ ಫಿನಿಶಿಂಗ್ ಆಗೋದ್ರೊಳಗಾಗಿ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ವಿಸಿಟ್ ಮಾಡಿಬಿಟ್ಟು ನೀವು ಅಡ್ವಾನ್ಸ್ ಅಥವಾ ಅಗ್ರಿಮೆಂಟನ್ನು ಮಾಡ್ಕೋಬೋದು. ಸೊ ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ 80 lakhs ನೆಗೋಷಿಯಬಲ್ ಇರುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ 3,500ದಿಂದ 4,000 ತನಕ ನಿಮಗೆ ಸೈಟ್ ರೇಟ್ ಓಡ್ತಾ ಇದೆ. 3,500, 4,000, 3,500, 3,000 ಆ್ಯಂಡ್ 4,000. ನೋಡಿ, ಅಪ್ರಾಕ್ಸಿಮೇಟ್ಲಿ ನಿಮಗೆ 40-45 lakh ಅರೌಂಡ್ಸ್ ನಿಮಗೆ ಸೈಟ್ ವ್ಯಾಲ್ಯೂ ಬರುತ್ತೆ. ಇನ್ನು ಒಂದು 35 lakh ನಿಮಗೆ ಮನೆ ವ್ಯಾಲ್ಯೂ. ಆರಾಮ್ಸೆ ವರ್ತ್ ಇದೆ, ತೊಗೋಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ. ಇದು ಇನ್ನೊಮ್ಮೆ ಹೇಳ್ತೀನಿ, ಮಾದನಾಯಕನಹಳ್ಳಿಯಿಂದ 2 ಕಿಲೋಮೀಟ್ರ್ ಇದೆ. ಮಾದವರ ಮೆಟ್ರೋ ಸ್ಟೇಷನಿಂದ 3 ಕಿಲೋಮೀಟ್ರ್ ಇದೆ. ನೈಸ್ ರೋಡಿಂದ 3 ಕಿಲೋಮೀಟ್ರ್ ಇದೆ. ನೋಡಿ, ಈ ಡಿಸ್ಟೆನ್ಸಲ್ಲಿರುವಂಥ ಮನೆ. ಓಕೆ ಫ್ರೆಂಡ್ಸ್, ಈ ಬಿಲ್ಡಿಂಗ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.